भक्ति अपार स्वरूप मम लहरी विष्णु महेश विधिर विचंदा मधुनयम शक्ति धनेश गणेश क्या कृपालु सर्वज्ञ को भारत मुनि ताको मोमई पिछा भान ऐ जानई दिन जगत मनहूदे परिणाम नसई जग जगती लसई सो हम आपे आप बोधचारी जाको सुकृति भजत राम निष्काम सोमेरु है आत्मा काकु करु प्रणाम सोमेरु है आत्मा काकु करु प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु निश्चलदास जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇದುವರೆಗೆ ಶುದ್ಧ ಬ್ರಹ್ಮನಿ ಗೌರಮ್ಮ ಅವರು ವಸ್ತು ನೃತ್ಯಕ್ಕೆ ರೂಪಮಂಗಲವನ್ನು ತಿಳಿಸಿಕೊಟ್ಟು ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ವೇದ ಸಮ್ಮತವಾದ ಮೋಕ್ಷ ವಿಚಾರವನ್ನು ನಮಗೆಲ್ಲ ತಿಳಿಸಿಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳಿಕೊಡ್ತೇನೆ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲದಾಸ್ ಜಿಯವರ ಕೃತಿ ತತ್ವದೃಷ್ಟಿ ಮಹಾರಾಜರ ಪ್ರಶ್ನೆ 186 ಅಂಕದಲ್ಲಿ ಏನ್ ಪ್ರಶ್ನೆ ಕೇಳಿದ್ರಿ ಅವರು? ಯಾವ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕತ್ತಾರ? 186ನೇ ವಿಷಯಾಂಕದಲ್ಲಿ ಅಹಂವೃತ್ತಿಯಲ್ಲಿ ಪ್ರಕಾಶ ಆಗುವಲ್ಲಿ ಕ್ರಮ ಇದೆನೋ ಕ್ರಮ ಇಲ್ಲವೋ? ಕ್ರಮ ಇದೆ ಅಂತಂದ್ರೆ ಯಾವುದು ಮೊದಲು ಯಾವುದು ಆಮೇಲೆ? ಮೊದಲು ಕೂಟಸ್ಥ ಆಮೇಲೆ ಆಭಾಸನೋ, ಮೊದಲು ಆಭಾಸನೋ ಆಮೇಲೆ ಕೂಟಸ್ಥನೋ, ಇದೇನು ಕ್ರಮ ಅದ? ಇಲ್ಲ ಕ್ರಮ ಇಲ್ಲ ಅಂದ್ರೆ ಎರಡು ಏಕಕಾಲಕ್ಕೆ ಪ್ರತೀತಿ ಆಗ್ತವೇನು ಅಂತ ಕೇಳಕತ್ತ. ಇದು 4ನೇ ತರಂಗದಲ್ಲಿ 186ನೇ ಅಂಕದಲ್ಲಿ ಕೇಳಿದ ಪ್ರಶ್ನೆ. ಅದಕ್ಕೆ ಈಗ ನಾವು ಅದನ್ನ ಚರ್ಚೆ ಮಾಡ್ತಾ 198ನೇ ವಿಷಯಾಂಕದಲ್ಲಿ ಬಂದೀವಿ. ಇಲ್ಲಿ 3 ವಸ್ತುಗಳನ್ನ ತಗೊಂಡರ. ಒಂದು ಸ್ಮೃತಿ ಜ್ಞಾನ ವಿಶೇಷ ಮಾಡಿ ಹೇಳಕತ್ತಾರ. ಎಂಥದದು? ವಿಚಾರಪೂರ್ವಕ ಲಕ್ಷಣ.
ಎರಡನೇದು ಷಟ್ ಪ್ರಮಾಣಗಳು, 6 ಪ್ರಮಾಣಗಳ ವಿಚಾರಪೂರ್ವಕ ಲಕ್ಷಣ. ಮತ್ತು ಕರ್ಣಗಳ ಬಗ್ಗೆನೂ ವಿಚಾರಪೂರ್ವಕವಾದ ಲಕ್ಷಣಗಳನ್ನು ಹೇಳಕತ್ತಾರೆ. 3 ಲಕ್ಷಣಗಳು, 3 ವಸ್ತುಗಳ ಲಕ್ಷಣಗಳನ್ನು ಹೇಳಕತ್ತಾರೆ. ಈಗ ಕಣ್ಣಿಂದ ಕಾಣುವ, ಕಿವಿಯಿಂದ ಕೇಳುವ, ಮೂಗಿನಿಂದ ಮೂಸಿಸುವ, ನಾಲಿಗೆಯಿಂದ ರುಚಿಸುವ, ಮತ್ತೆ ಚರ್ಮದಿಂದ ಸ್ಪರ್ಶಿಸುವ ಈ ಪಂಚ ಜ್ಞಾನೇಂದ್ರಿಯಗಳಿಂದ ಪಂಚ ವಿಷಯಗಳ ಒಂದು ಸಂಬಂಧವಾಗಿರುವ ಕಾಲ. ಆ ಕಾಲದಲ್ಲಿ ಏನು ನಿಮಗೆ ಜ್ಞಾನ ಆಗ್ತದ, ಆ ಜ್ಞಾನವನ್ನ ಏನಂತಾರ? ಯಾವ ಜ್ಞಾನ ಅದು? ಪ್ರತ್ಯಕ್ಷ ಜ್ಞಾನ, ಪ್ರಮಾಜ್ಞಾನ. ಪ್ರಮಾಜ್ಞಾನ ಹೌದಲ್ರಿ ಅದು? ಪ್ರಮಾಜ್ಞಾನ ಮತ್ತೇನ್ ಪ್ರಮಾಣ ಅದು? ಪ್ರತ್ಯಕ್ಷ ಪ್ರಮಾಣ. 6 ಪ್ರಮಾಣಗಳಲ್ಲಿ ಅದು ಪ್ರತ್ಯಕ್ಷ ಪ್ರಮಾಣನೇ ಅಲ್ಲ ಅದು. ಪ್ರತ್ಯಕ್ಷ ಪ್ರಮಾಣದ ಪೈಕಿ ಈ ವಿಷಯಗಳ ಗ್ರಹಣ ಮಾಡುವ ಕಾಲದಲ್ಲಿ ಉಂಟಾಗುವ ಜ್ಞಾನ ಅದೇನದ? ಪ್ರತ್ಯಕ್ಷ ಪ್ರಮಾಣಗಳಿಂದ ಉಂಟಾಗುವ ಎಂಥ ಜ್ಞಾನ ಅದು? ಪ್ರಮಾಜ್ಞಾನ. ಇದೆಲ್ಲ ತಿಳ್ಕೊಂಡು ಇನ್ನ ಈಗ ಗಂಗಾಧರ ಗುರುಗಳು ಏನ್ ಹೇಳಿದ್ರು? ಸೊಳ್ಳೆಯನ್ನ ಹೊಡೆದ್ರ ನಿಮ್ ದೇಹಾಭಿಮಾನ ಹೋಗಿಲ್ಲ ಅಂತ. ಅಂದ್ರೆ ದೇಹಾಭಿಮಾನ ಹೋಗಿದ್ದಕ್ಕೆ ಸೊಳ್ಳೆ ಹೊಡೆದದ್ದೇ ಪ್ರಮಾಣ ಅಲ್ಲ. ಸೊಳ್ಳೆಗೆ ದೇಹ ರಕ್ಷಣೆ ಆಗ್ಬೇಕಾದ್ರೆ ಸೊಳ್ಳೆ ಹೊಡಿಬೇಕಾಗ್ತದೆ. ಸೊಳ್ಳೆ ಕೂತಂಗೆ ಕಡಿಸ್ಕೋಬೇಕಾ? ನನ್ನ ದೇಹಾಭಿಮಾನ ಹೋಗ್ಬೇಕಂತಂದ್ರೆ ಸೊಳ್ಳೆ ಕಡಿಸ. ಇಲ್ಲೇನದ? ನಾವು ಆರಾಮಿರ್ಬೇಕು, ಇತರ ಜೀವಿಗಳಿಗೂ ಆರಾಮಿರ್ಲಕ್ಕೆ ಬಿಡ್ಬೇಕು. ಅದು ಗೋಡೆ ಮೇಲೆ ಎಲ್ಲೇರೆ ಸುಮ್ಮನೆ ತನ್ಪಾಡಿಗೆ ಕೂತಿತ್ತಂದ್ರೆ ಹೋಗಿ ಹೊಡೆದ್ರೆ ತಪ್ಪಾಗ್ತದೆ. ನಮ್ಮ ಮೈ ಮೇಲೆ ಬಂದು ಕಚ್ಚಿದಾಗ ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕಲ್ಲ. ಪ್ರಾಣ ಮಾನಗಳ ರಕ್ಷಣೆ ಮಾಡ್ಕೋಬೇಕು. ಹೌದಾ ಇಲ್ಲ? ಮನೆಗೊಂದು ಹಾವು ಬಂದದನ್ನ ನಮ್ದು ದೇಹಾಭಿಮಾನ ಅಂತ ಅಂದ್ರೆ ಅದಕ್ಕೆ ನಾವು ಹಿಂಗ ದೇಹಾಭಿಮಾನವನ್ನ ಕಳ್ಕೊಂಡ್ಬಿಟ್ಟಿವಿ, ಅದಕ್ಕೆ ಹಾವು ಬಂದದ ಎರೆಯಾಕೆ ಮಾಡಿ ಹೋಗಲಕ್ಕಂತಲ್ಲ. ಹಾವು ಪ್ರತಿಯೊಂದು ಜೀವಿಗೆ ಅದರದೇ ಆದ ಒಂದು ಕ್ಷೇತ್ರ. ನಿಮ್ಮ ಮನೆ ಅದು ನಿಮ್ಮ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನೀವು ನಿಶ್ಚಿಂತೆಯಾಗಿ, ಸುರಕ್ಷಿತವಾಗಿ, ನಿರ್ಭಯವಾಗಿ ಇರಲಕ್ಕ ಮಾಡಿಕೊಂಡಂತ ಒಂದು ವ್ಯವಸ್ಥೆ. ಆ ವ್ಯವಸ್ಥೆ ಒಳಗ ಯಾರಾದರೂ ಎಂಟ್ರಿ ತಗೊಂಡ್ರೆ ನಿಮಗೆ ಅಪಾಯ, ಮಾನ ಪ್ರಾಣಗಳಿಗೆ ಅಪಾಯ ಮಾಡುವಂತ ವಸ್ತುಗಳಿರ್ಬೋದು, ಜೀವಿಗಳಿರ್ಬೋದು, ಪ್ರಸಂಗಗಳಿರ್ಬೋದು, ಅವು ಏನಾಗ್ತವ ಬಂದದ್ದು ಅವಕ್ಕ ತಪ್ಪ ಒಪ್ಪ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ಆದ್ರೆ ಜೀವಂತ ಅವುಗಳನ್ನ ಹೊರಗೆ ಕಳಿಸ್ಲಕ್ ಪ್ರಯತ್ನ ಮಾಡಬೇಕು. ಒಂದು ವೇಳೆ ಅವಕ್ಕೆ ಹೊರಗೆ ಕಳಿಸ್ಲಕ್, ಜೀವಂತ ಹೊರಗೆ ಕಳಿಸ್ಲಕ್ ಸಾಧ್ಯನೇ ಇಲ್ಲ, ನಿಮ್ಮ ಆರೋಗ್ಯ, ನಿಮ್ಮ ಮನಸ್ಸಿಗೆ ನಿಮಗೆಲ್ಲ ತ್ರಾಸ ಕೊಡ್ತವ ಅಂತಂದತ್ನಾಗ ಅವುಗಳನ್ನ ಹೊಡೆದು ಹಾಕ್ಲೇಬೇಕು. ಇಲ್ಲ ಅಂತಂದ್ರ ಮಹಾಭಾರತ ಯುದ್ಧ ಆಗ್ತಿದ್ದಿಲ್ಲ. ಬರೇ ಆಧ್ಯಾತ್ಮ ಹೇಳಿದ್ರ ಮಹಾಭಾರತ ಯುದ್ಧ ಹೆಂಗ ಆಗ್ತಿತ್ರಿ? ಯುದ್ಧ ಮಾಡ್ಬೇಕಂತ ಏನ್ರಿ? ಸೊಳ್ಳೆ ಆತ್ಮ ಅದನ್ನೋದು ಯಾರ್ಲಿಂತ ಗೊತ್ತಾಯ್ತು ನಿಮಗೆ? ಶಾಸ್ತ್ರ ಹೆಂಗ್ ಓದಿದ್ರಿ? ಗುರುವಿನಿಂದ ಹೆಂಗ್ ಕೇಳಿದ್ರಿ? ನಿಮ್ಮ ಶರೀರ ಅದ ಅಂತೆ, ಅದರ ಮೂಲಕನೇ ಅದರ ಸಾಧನೆ ಆಗ್ಯದ. ಶರೀರನೇ ಇಲ್ಲ ಅಂತ ಅಂತ ಸ್ಥಿತಿ ಎಲ್ಲಿ ಬಂದದ? ಯಾರಿಗೆ ಬಂದದ? ಏನು ಶರೀರ ಏನ್ಯಾಕಾಗಲ್ಲಕ್ಕಂತ ಬಿಟ್ಬಿಡದ? ಶರೀರ ಸ್ಥಿತಿ ಒಳಗೆ ಇರೋದಿಲ್ಲಲ್ರಿ, ಆತ್ಮಸ್ಥಿತಿ ಒಳಗದಾನ, ಬ್ರಹ್ಮಸ್ಥಿತಿ ಒಳಗದಾನ. ಅಂದ್ರೆ ಆತ್ಮ ಅನ್ನೋದು ಅವನಲ್ಲಿ ಏನು ಇರೋದು ಒಳಗಿರೋದು.
ಆ ಸ್ಥಿತಿ ಬಗ್ಗೆ ಎಲ್ಲಿ ಚಿಂತನೆ ಮಾಡೀವಿ, ಎಲ್ಲಿ ಚರ್ಚೆ ಮಾಡೀವಿ, ವಿಚಾರ ಸಾಗರದಾಗ ಆ ಸ್ಥಿತಿ ಬಗ್ಗೆ ಮಾತಾಡಿ ಆಡಿವೆ. ಇಲ್ಲಿ ನಾವು ಇಲ್ಲಿ ಏನು ಇಲ್ಲ ಈಗ ಈಗ ಇಲ್ಲ ಇಲ್ಲ ಈಗೇನು ಈಗ ಈಗ ವಿಷಯ ಏನು ಈಗ ಈಗ ನಡೆದ ವಿಷಯ ಏನದ? ಪ್ರಮಾಜ್ಞಾನ, ಭ್ರಮಜ್ಞಾನ, ಸ್ಮೃತಿ ಜ್ಞಾನ. ಪ್ರಸ್ತುತ ವಿಷಯ ಏನ್ ನಡೆದ ಅದಕ್ಕೆ ಸಂಬಂಧಪಟ್ಟಂತದ ದೃಷ್ಟಾಂತಗಳು ಕೊಡ್ರಿ. ನೀವು ಹೇಳಕತ್ತಿದ್ದು ಜೀವನ್ಮುಕ್ತ ಅವಸ್ಥೆ. ಆ ಸ್ಥಿತಿ ಬಗ್ಗೆ ಮಾತಾಡ್ಲಕತ್ತಿಲ್ಲ. ನಮ್ಮ ಪಾಠದ ಮುಖ್ಯಾಂಶಗಳಲ್ಲಿ ಆ ವಿಷಯ ಮಾತಾಡಿಲ್ಲ ನಾವು. ಇಲ್ಲರಿ, ನೀವು ಮುಖ್ಯಾಂಶಗಳು ಮಾಡ್ಲಕತ್ತೀರ, ನಿಮ್ಮದೇ ಚಿಂತನೆ ಮಾಡ್ಲಕತ್ತೀರ. ಹೇಳ್ರಿ, ಈ ಪಾಠ ಏನ್ ಹೇಳಿವಿ ಆ ಪಾಠದೊಳಗ ಈ ವಿಷಯ ಹೇಳೇ ಇಲ್ಲ. ನಾವು ಏನ್ ಮಾಡ್ಲಕತ್ತೀರಿ? ನೀವು ಮಾಡ್ತಾ ಇರೋದು ನಿಮ್ದೇನ್ ಜವಾಬ್ದಾರಿ ಇದ್ರಾಗ? ಇವತ್ತು ಹೇಳಿದ ಪಾಠದೊಳಗೆ ಏನ್ ವಿಷಯ ಹೇಳ್ಯಾರ ಅದನ್ನ ಮಾತ್ರ ಹೇಳ್ಬೇಕು. ನಿಮ್ ಚಿಂತನೆ ಸಪ್ರೇಟ್ ಮಾಡ್ರಿ. ನೀವು ಜೀವನ್ಮುಕ್ತ ಅವಸ್ಥೆ ಚಿಂತನೆ ಮಾಡ್ರಿ, ಸಪ್ರೇಟ್ ಕೂತು ಮಾಡ್ರಿ, ಬೇಕಾದಷ್ಟು ಮಾಡ್ರಿ. ಇದ್ರೊಳಗೆ ಏನದ ಈ ಮುಖ್ಯಾಂಶಗಳ ಮುಂದೆ ಕೂತು ಕೇಳೋರಿಗೆ ಏನಾಗ್ಬಿಡ್ತದ, ನಮ್ಮ ಪಾಠದ ಮುಖ್ಯಾಂಶಗಳು ನೀವು ಮಾಡುವಾಗ ನಾನು ಹೇಳಿನೇನಂಗೆ ಆಗ್ಬಿಡ್ತದೆ. ಈಗ ಅದು ಈ ಪ್ರಸ್ತುತ ಚಿಂತನದ ವಿಷಯ ಏನ್ ಮಾಡೀವಿ ಅಷ್ಟೇ ಅದರೊಳಗೆ ಪಾಠ ಇಲ್ದು ಕೇಳಬೇಕು. ಆಮೇಲೆ ನೀವು ಪಾಠ ಪೂರ್ತಿ ಕೇಳಿ ಹೈರಾಣಾಗಿ ಬರ್ಕೋತೀರಿ ಅಂತ ಅದು ಏನು ಅಷ್ಟು ಕಷ್ಟಪಡೋದು ಬೇಕಾಗಿಲ್ಲ. ಇಲ್ಲಿ ಪಾಠ ನಡೆದಾಗ ನಿಮ್ಗೆ ಏನು ಮುಖ್ಯ ಅನಿಸ್ತದ ಅದನ್ನ ನೀವು ಒಂದೆರಡು ಸಾಲು ಒಂದೆರಡು ಸೆಂಟೆನ್ಸ್ ಹೇಳಿದ್ರೆ ಸಾಕು. ಕುಂತು ಬರೀಲಕ್ಕ ಅವರಿಗೆ ಎರಡೆರಡು ಸಾರಿ ಪಾಠ ಹೇಳಕತ್ತೀರಿ, ಶ್ರಮ ಆಗ್ಲಕತ್ತದ ಅಂದ್ರೆ ನಮ್ಮ ನಾಗರತ್ನಮ್ಮವರು ಶ್ರಮ ಪಡೋಂಥದ್ದು ಏನಿಲ್ಲವ. ಈ ಪಾಠ ನಡೆದಾಗ ಇದರೊಳಗಿನ ಒಂದು 4 ಮುಖ್ಯಾಂಶಗಳು ಅಂದ್ರೆ 4 ಮುಖ್ಯ ಅಂಶಗಳು, 1 2 3 4 ಮೇನ್ ಪಾಯಿಂಟ್ಸ್ ಏನಿರ್ತಾವ ಅಷ್ಟೇ ಹೇಳೋದು. ಅದು ಬಿಟ್ಟು ಮತ್ತೆ ನೀವು ಏನು ಎಕ್ಸ್ಟ್ರಾ ಅದ್ರೊಳಗೆ ಏನು ಹೇಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅದು ವಿಷಯಾಂತರ ಆಗಿಬಿಡ್ತದೆ. ಈಗ ಈ ವಿಷಯ ಏನ್ ನಡೆದದ? ಪ್ರಮಾಜ್ಞಾನ, ಭ್ರಮಜ್ಞಾನ, ಸ್ಮೃತಿ ಜ್ಞಾನ, ಭ್ರಾಂತಿ ಜ್ಞಾನ, ಇವು ಏನದಾವ ಇವುದ್ರ ಬಗ್ಗೆನೇ ಈಗ ಚರ್ಚೆ ನಡೆದ. ಇದನ್ನೇ ನಾವು ಮೆಲ್ಕ್ ಹಾಕ್ಬೇಕು. ಇದರದೇ ಮುಖ್ಯಾಂಶ ಹೇಳ್ಬೇಕು. ನೀವು ಸಪ್ರೇಟ್ ಚಿಂತನೆ ಮಾಡ್ರಿ, ನೀವು ನಿಮ್ ಸ್ವಂತದ ಚಿಂತನೆ ಮಾಡ್ರಿ. ಆಮೇಲೆ ನಿಮ್ ಸ್ವಂತದ ಚಿಂತನದೊಳಗೆ ನಮ್ಮ ಹೆಸರು ತಗೊಳ್ಳೋದೇ ಬೇಕಾಗಿಲ್ಲ. ನೀವು ಸ್ವಂತ ಆರಾಮ್ ನಿಮ್ಮನ್ನೇ ತಿಳ್ಕೊಳ್ಳಿ. ನೀವು ಏನಾರ ಮಾಡ್ಲಕ್ಕೆ ಹೋಗಕ್ಕೆ ಶರಣಬಸವ ಸ್ವಾಮಿಗಳಿಗೆ ನಮಸ್ಕಾರ ಅಂತ ಹೇಳಿದ ಕೂಡ್ಲೇನೆ ನೀವು ಹೇಳಿದ್ದು ಏನಾರ ಮಾಡಿ ಗದ್ಲಕ್ಕೆ ಹಾಕಿ ಏನಾಗ್ತದ? ನಾನೇ ಹೇಳಿನೇನಂಗೆ ಆಗ್ತದೆ. ಈಗ ಇಲ್ಲಿ ನಡೆದದ್ದೇನು ವಿಷಯ? ಮುಖ್ಯಾಂಶಗಳು ನೀವು ಮಾಡ್ಬೇಕತ್ತಿದ್ದ ಮುಖ್ಯಾಂಶಗಳು ಹೌದಾ ಅಲ್ಲ? ಅದಕ್ಕೆ ಅದರೊಳಗೆ ಒಂದು ಕ್ಷೇತ್ರಕ್ಕೆ ಒಂದು ವ್ಯಾಪ್ತಿ, ಆ ವ್ಯಾಪ್ತಿ ಒಳಗೆ ನಮ್ಮ ಚಿಂತನೆಗಳಿರ್ಬೇಕು. ಅದಕ್ಕೆ ನಾವೆಲ್ಲರೂ ಯಾವ ಸ್ಥಿತಿ ಒಳಗದೀವಿ ಆ ಸ್ಥಿತಿಗೆ ತಕ್ಕಂತೆ ನಿಧಾನವಾಗಿ ಒಂದೊಂದು ಹೆಜ್ಜೆ ಇಡ್ಕೊತ ನಿಶ್ಚಲ್ದಾಸರು ಹೆಂಗ್ ಕರ್ಕೊಂಡು ಹೊಂಟಾರ, ಏನ್ ತಿಳಿಸ್ಲಕತ್ತಾರ ಅದರ ಪ್ರಕಾರ ನಾವು ಹೋಗ್ಬೇಕು. ಇನ್ನು ಅದು 7ನೇ ತರಂಗದೊಳಗ ಜೀವನ್ಮುಕ್ತ ಅವಸ್ಥೆ ಏನದ ಅಂತಂದ್ರ ಎಲ್ಲೋ ಕೋಟಿಗೆ ಒಬ್ಬನಿಗೆ ಬರ್ತದ ಆ ಅವಸ್ಥೆ. ಅದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಡ್ತಾರೆ. ಅದು ಬಂದಾಗ ಬರ್ತದ. ಅದು ಏನ್ ನಾವು ಸಾಧನೆ ಮಾಡೀವಿ ಅಂತ ಹೇಳಿಕೆ ನಮ್ಮ ಚಾಟಿಗೆ ಅದು ಬಂದು ನಿಂದ್ರಂಗಿಲ್ಲದು. ಅದು ತಾನೇ ಬಂದಾಗ ಬರ್ತದ. ಈಗ ಸದ್ಯ ನಾವು ಏನು ಸ್ಥಿತಿ ಅದವೇ ಆ ಸ್ಥಿತಿಲಿಂತ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೆ ಏನ್ ಸಾಧನೆ ಮಾಡಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಈಗ ಜೀವನ್ಮುಕ್ತ ಅವಸ್ಥೆ ಪಾಠ ನನಗೆ ಗೊತ್ತಿಲ್ಲ, ನಾನು ಅದು ಹೇಳ್ಬಿಟ್ನೆ ಅಂತಂದ್ರೆ ಈ ಯಾರಿಗೆ ಅರ್ಥ ಆಗ್ತದ, ಅದು ಯಾರಿಗೆ ಉಪಯೋಗ ಆಗ್ತದೆ? ಈಗ ವಿಚಾರ ಚಂದ್ರೋದಯ ಹೇಳೋ ಟೈಮ್ನಾಗ ಬಂದೋಬಸ್ತ್ ಹೇಳಿರೋದು, ಬಟ್ ಅದು ಇಲ್ಲಿ ಬರಂಗಿಲ್ಲ. ಈಗ ಇದ್ರಾಗ ಬರಲ್ಲ. ಈಗ ಸದ್ಯ ಏನ್ ಪ್ರಸ್ತುತ ವಿಷಯ ಅದನ್ನಷ್ಟೇ, ಇದ್ರೊಳಗೆ ಏನ್ ನಡೆದದ ಅಷ್ಟೇ.
198ನೇ ವಿಷಯ ಅಂತ ಒಳಗ ಕರಣಗಳ ಬಗ್ಗೆ ಮತ್ತೆ ಪ್ರಮಾಗಳ ಬಗ್ಗೆ ಅಂದ್ರೆ ಪ್ರಮಾಜ್ಞಾನಗಳ ಬಗ್ಗೆ, ಸ್ಮೃತಿ ಜ್ಞಾನ, ಪ್ರಮಾಜ್ಞಾನ ಅಂದ್ರೆ 6 ಪ್ರಮಾಣಗಳಿಂದ ಉಂಟಾಗುವ ಜ್ಞಾನಕ್ಕೆ ಪ್ರಮಾಜ್ಞಾನ ಅಂತಾರೆ. ಮತ್ತೆ ಸ್ಮೃತಿ ಜ್ಞಾನ, ಇಲ್ಲಿ ಕರಣ, ಇದ್ರ ಬಗ್ಗೆ ಏನ್ ನೋಡೋದು, ಇದನ್ನೇ ಸ್ವಲ್ಪ ಆರಾಮ ಒಂದೆರಡು ಸಾಲು ಈಗೇನ್ ಪಾಠ ಹೇಳ್ತಿರ್ತೀವಿ ಇದ್ರಾಗೆ ಒಂದೆರಡು ಸಾಲು ತಗೊಳ್ಳೋದು ಹೇಳೋದು ನಡೆಯೋಣ ಅಷ್ಟೇ. ಜಾಸ್ತಿ ಹೈರಾಣದಕ್ಕೆ ಹೋಗ್ಬೇಡ್ರಿ. ಜಗ್ಗಿ ಟೈಮ್ ತಗೊಂಡು ಅದು ಕೂತು ಕೇಳಿ ಬರದು ಅಂತದ್ ಏನಿಲ್ಲ. ಈ ಪಾಠ ನಡೆದಾಗೆ ಒಂದು 4 ಸಾಲು ಬರ್ಕೊಂಡು ಮುಗಿಸ್ಬಿಡ್ಬೇಕು. ಮುಖ್ಯ ಪಾಯಿಂಟ್ಗಳು ಅನ್ನಿಸ್ತಿರ್ತಾವಲ್ಲ, ಆ ಪಾಯಿಂಟ್ಗಳು ನಾನು ಮತ್ತೆ ರಿಪೀಟ್ ಮಾಡ್ತಿರ್ತೀನಿ. ಅವು ರಿಪೀಟ್ ಮಾಡಾಗ ಈ ಪಾಯಿಂಟ್ ಇವತ್ತು ಹೇಳ್ಯಾರ ಬರ್ಕೊಂಡ್ಬಿಟ್ರೆ ಮರುದಿನ ಅದೇ ಓದಿದ್ರೆ ಕುತ್ತಕ್ಕೆ ಅದಕ್ಕೆ ಜಗ್ಗಿ ಶ್ರಮ ತೊಯ್ಗೋ ಹೈರಾಣಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಇಲ್ಲೇನದ ಟಿಪ್ಪಣಿ 205ನೇ ಟಿಪ್ಪಣಿ ಒಳಗೆ ಏನ್ ಕೊಟ್ಟಾರಪ್ಪ, ಇಲ್ಲಿ ಪ್ರಶ್ನೆ ಆಯ್ತು, ವಿಷಯಾಂಕ ಆಯ್ತು. 116ನೇ ವಿಷಯಾಂಕ, ಇದು ದೋಹ ಅಂತಾರ. 116ನೇ ದೋಹದ ಅರ್ಥ ಏನದ ರೀ? ಅದರ ಅರ್ಥ ಏನದ? ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಅದ ಅದರೊಳಗ. ಏನ್ ಪ್ರಶ್ನೆ? ಒಂದೇ ಕಾಲಕ್ಕೆ ಏಕಕಾಲಕ್ಕೆ ಏನಾಗ್ತದ? ಆಭಾಸ ಮತ್ತು ಕೂಟಸ್ಥರು ಪ್ರತೀತಿಯಾಗುತ್ತಾರೆ. ಅಲ್ಲಿ ಕ್ರಮ ಇಲ್ಲ. ಆ ಪ್ರಶ್ನೆಗೆ ಉತ್ತರ ಅದು. ಪ್ರಶ್ನೆ ಆಯ್ತು, ಪ್ರಶ್ನೆಗೆ ಮತ್ತೆ ಉತ್ತರ ಕೊಟ್ಟೆ ಮುಂದೆ ಹೋಗ್ಬೇಕಲ್ಲ. ಅದಕ್ಕೆ ಏನ್ ಹೇಳ್ತಾರ ನಿಶ್ಚಲ ದಾಸರ ಉತ್ತರ ಏನದ? ಕ್ರಮ ಆದ ಇಲ್ಲ ಅಂತ ಕೇಳಿದ್ರ ಗುರುವಿನ ಉತ್ತರ ಏನದ? ಕ್ರಮ ಇಲ್ಲ. ಏಕಕಾಲಕ್ಕೆ ಕೂಟಸ್ಥ ಮತ್ತು ಆಭಾಸರು ಪ್ರತೀತಿಯಾಗುತ್ತಾರೆ. ಪ್ಲಸ್ ಆಭಾಸ ಏನಾಗ್ತಾನ? ಕೂಟಸ್ಥನಿಗೆ ವಿಷಯವಾಗುತ್ತಾನೆ. ವಿಷಯ ಆಗ್ತಾನಂದ್ರೆ ಅರಿಸಿಕೊಳ್ಳುತ್ತಾನೆ, ಕೂಟಸ್ಥನಿಂದ ಅರಿಸಿಕೊಳ್ಳುತ್ತಾನೆ. ಮತ್ತ ಕೂಟಸ್ಥ ಏನ್ ಮಾಡ್ತಾನ? ಆಭಾಸನನ್ನು ಅರಿಯುತ್ತಾನೆ ಮತ್ತು ತನ್ನನ್ನು ತಾನು ಅರಿಯುತ್ತಾನೆ. ತನ್ನ ಪ್ರಕಾಶದಲ್ಲಿ ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನನ್ನು ಮತ್ತು ಸರ್ವವನ್ನು ಪ್ರಕಾಶ ಮಾಡುವವನೇ ಕೂಟಸ್ಥ. ಹೌದಲ್ರಿ? ಕೂಟಸ್ಥ ಅಂದ್ರೆ ಯಾರು? ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಲ್ಲಿಯೇ ತನ್ನನ್ನು ಮತ್ತು ಸರ್ವವನ್ನು ಪ್ರಕಾಶ ಮಾಡುವಂತ ಚೇತನ ಏನದಲ್ಲ, ಅದಕ್ಕೆ ಸ್ವಯಂ ಪ್ರಕಾಶ ಅಂತಾರೆ. ಕೂಟಸ್ಥ ಸ್ವಯಂ ಪ್ರಕಾಶನಾಗಿದ್ದಾನೆ. ಆಭಾಸ ಆ ಕೂಟಸ್ಥನಿಗೆ ವಿಷಯವಾಗುತ್ತಾನೆ. ಮತ್ತೆ ಆಭಾಸ ಮತ್ತು ಕೂಟಸ್ಥ ಇಬ್ರು ಏಕಕಾಲಕ್ಕೆ ಪ್ರತೀತಿಯಾಗುತ್ತಾರೆ. ಹೇಳ್ರಿ ಈ ಮಾತು, ಇವೆಲ್ಲ ನಿಮ್ ನಾಲ್ಗೆ ಮೇಲೆ ಬರ್ಬೇಕು. ಗುರುಗಳ ಉತ್ತರ ಹೇಳ್ರಿ, ರಿಪ್ಲೈ. ಅಹಂವೃತ್ತಿ ಒಳಗ ಸಾಕ್ಷಿ ಮತ್ತು ಅಹಂವೃತ್ತಿ ಒಳಗ ಚಿದಾಭಾಸ ಒಂದೇ ಸಮಯದಲ್ಲಿ ಪ್ರತೀತಿ ಆಗ್ತದೆ. ಇಬ್ರು ಒಂದೇ ಕಾಲಕ್ಕೆ ಪ್ರತೀತಿ ಆಗ್ತಾರೆ. ಪ್ರತೀತಿ ಆಗ್ತಾರೆ. ಮುಂದೆ ಆಭಾಸ ಕೂಟಸ್ಥರ ವಿಷಯ ಆಗ್ತಾರೆ. ಆಭಾಸ ಕೂಟಸ್ಥನಿಗೆ ವಿಷಯ ಆಗ್ತಾನೆ. ಮತ್ತೆ ಕೂಟಸ್ಥ ಯಾವಾಗಲೂ ಸ್ವಯಂ ಪ್ರಕಾಶವಾಗಿ. ಇಷ್ಟು ತಿಳಿದ್ರೆ ಸ್ವಯಂ ಪ್ರಕಾಶ ಅಂದ್ರೆ ಅನ್ಯ ಪ್ರಕಾಶದ ಅಪೇಕ್ಷೆ ಇಲ್ಲದೆ ತನ್ನ ಪ್ರಕಾಶದಲ್ಲಿ ತನ್ನನ್ನು ಮತ್ತು ಅನ್ಯವನ್ನು ಪ್ರಕಾಶ ಮಾಡುವವನಿಗೆ ಸ್ವಯಂ ಪ್ರಕಾಶ ಅಂತಾರೆ. ಇಷ್ಟು ತಿಳ್ಕೊ. ಇದು ಫೌಂಡೇಶನ್. ಇದು ಈ ಫೌಂಡೇಶನ್ ಮೇಲೆ ಎಲ್ಲ ಚಿಂತನೆಗಳು ನಡೆದವೆ.
ಇಲ್ಲಿ ಟಿಪ್ಪಣಿ 205 ಹಳಿ ಬುಕ್ನಾಗ ಹೊಸ ಬುಕ್ನಾಗ ಪೇಜ್ ನಂಬರ್ ಚೇಂಜಸ್ ಇರ್ತಾವ. 183 ಪೇಜ್ ಅಂತ ಬರದೀನಿ. ಮೋಸ್ಟ್ಲಿ ಇದು ಹೊಸ ಬುಕ್ಕೇ ಇರ್ಬೋದು ಅಂತೀನಿ. ಹಳಿ ಬುಕ್ನಾಗ ಚೇಂಜ್ ಅದು ನೋಡ್ರಿ. 183 ಪೇಜ್. ಭ್ರಮಾರೂಪ ಏನ್ರಿ? ಏನಂತಾರೆ ಇಲ್ಲಿ? ಭ್ರಮಾರೂಪ ಅನುಭವದ ಸಂಸ್ಕಾರದಿಂದ, ಭ್ರಮಾರೂಪ ಅನುಭವದ ಸಂಸ್ಕಾರದಿಂದ ಜನಿಸಿದ ಯಾವ ಸ್ಮೃತಿ ಇರುವುದೋ ಅದು ಬಾಧಿತ ಅರ್ಥವನ್ನ ವಿಷಯ ಮಾಡುವಂತದ್ದಾಗಿರುತ್ತದೆ. ಭ್ರಮಾರೂಪ, ಪ್ರಮಾರೂಪ, ಭ್ರಮಾರೂಪ. ಪ್ರಮ ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ವಿಷಯಗಳು ಅದಕ್ಕೇನಂತ ಸಂಬಂಧವಾಗಿರುವ ಕಾಲ. ಅದು ಇಲ್ಲದೇ ಇರುವಾಗ ಏನೋ ನೆನಪು ಮಾಡ್ಕೋತೀವಲ್ಲ, ಅದು ಹಿಂದೆ ಎಂದೋ ನೋಡಿದ್ದು, ಎಂದೋ ತಿಂದದ್ದು, ಎಂದೋ ಕೇಳಿದ್ದು, ಎಂದೋ ಮುಟ್ಟಿದ್ದು, ಎಂದೋ ಮೋಸಿಸಿದ್ದು, ಅದು ಸ್ಮೃತಿ ಏನದಲ್ಲ, ಅದು ಏನು ಅರ್ಥ ಕೊಡ್ತದಂದ್ರೆ ಬಾಧಿತ ಅರ್ಥವನ್ನ ವಿಷಯ ಮಾಡುವಂತದ್ದಾಗಿರುವುದರಿಂದ ಅದು ಅಯಥಾರ್ಥವಿರುತ್ತದೆ. ಆದ್ದರಿಂದಲೇ ಅದು ಅವಿದ್ಯೆಯ ವೃತ್ತಿ ಇರುತ್ತದೆ ಹೊರತು ಅಂತಃಕರಣ ವೃತ್ತಿ ಅಲ್ಲ, ಮತ್ತು ಸಾಕ್ಷಿಯ ಆಶ್ರಯದಲ್ಲಿ ಇರುತ್ತದೆ ಹೊರತು ಪ್ರಮಾತ ಆಶ್ರಿತವಲ್ಲ, ಪ್ರಮಾಣಜನ್ಯವಲ್ಲ ಅಂತೇಳಿ ಇಲ್ಲೇನ್ ಮಾಡ್ಲಕತ್ತಾರ? ಟಿಪ್ಪಣಿ ಅಂದ್ರೆ ನೋಟ್ ಮಾಡ್ಕೊಂಡ್ಬಿಡ್ರಿ ಅಂತ. ಟಿಪ್ಪಣಿ ಅಂದ್ರೆ ಇದು ನೋಟ್ ಮಾಡ್ಕೊಂಡ್ಬಿಡ್ರಿ, ಪಿಕ್ಸ್. ಇದ್ರಾಗ ಏನ್ ಚೇಂಜಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ನೋಟ್ ಮಾಡ್ಕೊಡ್ರಿ. ಅದಕ್ಕಲ್ಲಿ ಏನೇನ್ ಮಾಡಿದ್ರು? ಎಲ್ಲ ಒಂದು ಬ್ರಹ್ಮಜ್ಞಾನದೊಳಗ ಯಥಾರ್ಥ ಅಯಥಾರ್ಥ ಮಾಡಿ, ಅದ್ರೊಳಗ ಯಥಾರ್ಥ ಜ್ಞಾನ ಕರೆ ಹುಲಿ ನೋಡಿದ್ದು ನೆನಪು ಹಿಂಗೆಲ್ಲ ಮಾಡಿ ಅದನ್ನ ನಾವು ಪ್ರಮಾಜ್ಞಾನ ಅಂತೀವಿ ಅಂತೇಳಿ ಒಂದು ಪಕ್ಷದವ್ರು ಹಿಂಗೆಲ್ಲ ವಾದ ಮಾಡಿ ನಮ್ಮ ಮೂಲವಾದಂತ ವೇದಾಂತ ಸಿದ್ಧಾಂತ ಏನ್ ಪ್ರತಿಪಾದನೆ ಮಾಡ್ಲಕ್ ಹೊಂಟಾರ ಅದರದ್ದು ಬ್ಯಾಲೆನ್ಸ್ ಔಟ್ ಮಾಡಿದ್ರು. ಆ ಬ್ಯಾಲೆನ್ಸ್ ಏನ್ ಧಕ್ಕದಾಗಲಕ್ಕ ಅದು ಏನದ? ಭ್ರಮಜ್ಞಾನನೇ. ಅದು ಯಥಾರ್ಥ ಇರಲಿ ಅಯಥಾರ್ಥ ಇರಲಿ, ಅದು ಸ್ಮೃತಿ ಜ್ಞಾನದೊಳಗಿರುವಂತ ಯಾವ ಜ್ಞಾನವಾದ್ರೂ ಅದರಿಂದ ನಮಗೆ ಮೋಕ್ಷ ಆಗುವುದಿಲ್ಲ, ತತ್ವಮಸಿ ಭಾನವಾಗುವುದಿಲ್ಲ. ಕರೆಕ್ಟಾ? ಅಂತೇಳಿ ನೀವು ನಿಶ್ಚಯ ಮಾಡ್ಕೊಳ್ರಿ. ನಮಗ ಪ್ರಮಾಜ್ಞಾನ ಅಂತೇಳಿಕೆ ಯಾರೇ ಅಂದ್ರ ಯಥಾರ್ಥ ಜ್ಞಾನಕ್ಕೆ ಪ್ರಮಾಜ್ಞಾನ ಅಂದಾರ ಅಂದ ಕೂಡ್ಲೇನೆ ನಾವು ಪ್ರಮಾಜ್ಞಾನ ಅನ್ಬೇಕಂತೇನಿಲ್ಲ. ನಮಗ್ ಏನ್ ಬೇಕಾಗಿದೆ? ಮೋಕ್ಷ ಆಗುವುದು ಯಾವ ಜ್ಞಾನದಿಂದ ಆಗಬೇಕು ಅದನ್ನ ನಾವು ಅನುಭವಿಸ್ಬೇಕಾಗ್ಯದ. ಆ ವಸ್ತು ಆ ವಿಷಯದ ಬೆನ್ನ ಹತ್ತಬೇಕಾಗ್ಯದ. ಯಾವುದು ಮೋಕ್ಷ ಆಗಂಗಿಲ್ಲ, ಅದರಿಂದ ನಮಗೆ ಉಪಯೋಗ ಇಲ್ಲ. ಚಿತ್ರದ ಹುಲಿ ಇರ್ಬೋದು, ಕರೆನೇ ಹುಲಿ ಹಿಂದೆಂದೋ ನೋಡಿರ್ಬೋದು, ಅದರಿಂದ ಈಗೇನು ಉಪಯೋಗ ಆಗ್ಲಕ್ಕತ್ತದ? ಕರೆ ಹುಲಿ ತಗೊಂಡು ನಾವು ಹಿಂದಿಂದ ಸ್ಮೃತಿ ಒಳಗಿನ ಹುಲಿಲಿಂತ ನಮ್ಗೇನೂ ಉಪಯೋಗ ಇಲ್ಲ. ನಮ್ಗೀಗ ಸದ್ಯ ಎದುರಿಗಿರೋ ಹುಲಿ ಬೇಕು, ಜೀವಂತ ಎದುರಿಗೆ ಇರೋ ಹುಲಿ. ಅದರಿಂದ ಭಯ ಆಗ್ತದೋ, ಸುಖ ಆಗ್ತದೋ, ದುಃಖ ಆಗ್ತದೋ, ಏನಾಗ್ತದೋ ಆಗ್ತದ. ಲೈವ್ ಆಗ್ಬೇಕು, ಲೈವ್. ಅದು ರೆಕಾರ್ಡೆಡ್ ಅಲ್ಲ. ಈಗ ನಾ ಪಾಠ ಹೇಳಕತ್ತಿದ್ದು ಪ್ರತ್ಯಕ್ಷ ಪ್ರಮಾಣ. ಇದು ರೆಕಾರ್ಡ್ ಮಾಡಿ ವಾಟ್ಸ್ಆಪ್ನಾಗ ಹಾಕಿದ್ರೆ ಎಂತದು? ಸ್ಮೃತಿ, ಶಬ್ದ ಪ್ರಮಾಣ, ಸ್ಮೃತಿ ಜ್ಞಾನ. ಹಿಂದೆ ಕೇಳಿದ್ದು ಮತ್ತೊಂದ್ಸಾರಿ ಕೇಳ್ತೀರಿ, ಸ್ಮೃತಿ ಹಿಂದೆ ಕೇಳಿದ್ದು. ಈಗ ಸದ್ಯ ಏನ್ ನಡೆದ ಇದರಿಂದಲೇ ನಿಮಗೆ ಉಪಯೋಗ ಆಗದು. ರೆಕಾರ್ಡೆಡ್ ಅದು ಸುಮ್ಮನೆ ಒಂಥರ ಸ್ಮೃತಿ ಒಳಗೆ ಮತ್ತೆ ನೆನಪು ಮಾಡ್ಕೊಳಕ್ ಅಷ್ಟೇ ಅದು. ಅದಕ್ಕೆ ಟಿಪ್ಪಣಿ ಓದ್ತೀನಿ, ಇನ್ನೊಂದ್ಸಾರಿ ಕೇಳ್ರಿ ಸರಿಯಾಗಿ. ಭ್ರಮಾರೂಪ ಅನುಭವದ ಸಂಸ್ಕಾರದಿಂದ ಜನಿಸಿದ ಯಾವ ಸ್ಮೃತಿ ಇರುವುದೋ ಆ ಒಂದು ಹಿಂದ ನೀವು ಒಂದು ಅನುಭವ ಮಾಡ್ಕೊಂಡಿರಿ. ಹಿಂದ ಕರೆ ಹುಲಿ ನೋಡಿರೋ,
ಏನು ಚಿತ್ರದಾಗಿನ ಹುಲಿ ನೋಡಿರೋ, ಸರ್ಕಸ್ನಾಗಿನ ಹುಲಿ ನೋಡಿರೋ, ಜೂದಾಗಿನ ಹುಲಿ ನೋಡಿರೋ. ಅದು ಏನ್ ಮಾಡ್ತದಪ್ಪ ಅಂತಂದ್ರ ಬಾಧಿತ ಅರ್ಥವನ್ನ ವಿಷಯ ಮಾಡುವಂತದ್ದಾಗಿದೆ. ಅಂದ್ರ ಅಂತ ಹುಲಿಲಿಂತ ಏನಾಗ್ತದ, ನಿಮಗೇನು ಭಯ ಬರ್ತದ? ಕರೆ ಹುಲಿ ಎದುರಿರೋದು ಬೇರೆ, ಕರೆ ಹುಲಿ ನೋಡಿದ ನೆನಪು ಮಾಡ್ಕೊಳ್ಳೋದು ಬೇರೆ. ಅದರಿಂದ ನಿಮಗೇನು ಪರಿಣಾಮ ಆಗ್ತದೆ? ಏನು ಪರಿಣಾಮ ಆಗಲ್ಲ. ಪರಿಣಾಮ ಆಗ್ಬೇಕಿಲ್ಲ. ಈಗ ನಾ ಹೇಳಕತ್ತಿದ ವಿಷಯ ನಿಮಗೆ ಪರಿಣಾಮ ಮಾಡ್ಲಕತ್ತದ, ಹೌದಿಲ್ರಿ? ಈಗ ನನ್ನ ಮಾತು ನೇರವಾಗಿ ನೀವು ಕೇಳುವಾಗ ಅಲ್ಲಿ ಏನಾರು ಡಿಸ್ಟರ್ಬ್ ಮಾಡಿದ್ರಿ, ಏನಾರು ಒದರಾಡಿದ್ರಿ, ಏನಾರ ಎದರ ಬದರ ಮಾತಾಡಿದ್ರಿ, ಏನ್ರ ಆಯ್ತಂದ್ರೆ ನಿಮಗೊಂದು ಒಳಗ ಏನಿರ್ತದ, ಗುರುಗಳು ಅಲ್ಲಿ ಅದರ ಹುಚ್ಚುಚ್ಚು ಮಾಡಿದ್ರೆ ನಡೆಯಂಗಿಲ್ಲ ಅಂತೇಳಿ ಒಳಗೊಂದು ಭಯ ಅದಿಲ್ಲ. ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕಂತ ಅದ ಇಲ್ಲ. ಈಗ ನಂದು ರೆಕಾರ್ಡೆಡ್ ಪಾಠ ಕೇಳಿಕೆ ನೀವು ವಾಟ್ಸಪ್ನಾಗ ಹಾಕಿದ ಪಾಠ ಅಥವಾ ಯೂಟ್ಯೂಬ್ನಾಗ ಹಾಕಿದ ಪಾಠ ಕೇಳೋ ಟೈಮ್ನೊಳಗೆ ಅಲ್ಲಿ ಅಂಜಿಕೆ ಬರ್ತದೆ ನಿಮಗೆ? ಏನಿಲ್ಲ ಇಲ್ಲ. ಏನ್ ಬೆಕ್ಕದ ಗಲಾಟೆ ಮಾಡ್ಲಕ್ಕ ಟಿವಿ ಹಚ್ಕೊಂಡು ಕುಂದಿರ್ಲಿ, ಮಕ್ಕಳ ಮೊಮ್ಮಕ್ಕಳ ಗಲಾಟೆ ಮಾಡ್ಲಿ, ನಿಮ್ ಕಾನ್ಸಂಟ್ರೇಷನ್ ಎಲ್ಲಿರ್ತದ? ಆ ಪಾಠದ ಕಡೆ ಇರ್ತದ ಖರೆ. ಆದ್ರೆ ಅಲ್ಲಿ ಗುರುಗಳು ಅದರತ್ತೆ ಅಂಜಿಕೆ ಅದ ನಿಮ್ಗೇನಾರ ಅಲ್ಲಿ ಅದರತ್ತೇಳಿ ಒಂದ್ ಏನಾರ ನಿಮ್ಮ ಸಂವೇದನೆಗಳು ಏನಾರ ಅದಾವೇನಲ್ಲಿ? ಏನಿಲ್ಲ. ಹಂಗ ಇಲ್ಲೇನದ, ಲೈವ್ ಏನ್ ಪಾಠ ನಡೆದದಲ್ಲ ಅದರಿಂದ ನಿಮಗ್ ಉಪಯೋಗ ಅದ, ಅದು ನಿಮಗ್ ಮೋಕ್ಷಕ್ಕೆ ತಗೊಂಡು ಹೋಗ್ತದ. ಆಮೇಲೆ ರೆಕಾರ್ಡೆಡ್ ನೀವು ಕೇಳ್ತೀವಿ ಅಂತಂದ್ರೆ ಇಲ್ಲ, ನೀವು ಲೈವ್ ಆಗಿ ಏನ್ ಮಾಡ್ತೀರಿ ಅದೇ ಮುಖ್ಯ ಅದ. ಸುಮ್ ಯಾವಾಗಾರ ಬರೋದು, ದೊಡ್ಡ ದನಿ ತೆಗೆದು ದೊಡ್ಡದಾಗಿ ಏನಾರ ಶಾಣ್ಯರಂಗ್ ಕೇಳೋದು ಹೇಳೋದು, ಒಂದ್ ಅಕ್ಷರ ಬರೀಲಿಲ್ಲ, ಒಂದ್ ಅಕ್ಷರ ಓದ್ಲಿಲ್ಲ, ಗುರು ಹೇಳಿದಂಗೆ ಒಂದು ಮಾತು ಕೇಳಲಿಲ್ಲ, ಎದಕ್ಕೆ ಬಂತು? ಎಲ್ಲೋ ಎಂದೋ ಯಾರ್ದೋ ಕೇಳಿದ್ದು ತಲೆಗೆ ಇಟ್ಕೊಂಡು ಬಂದು ಇಲ್ಲಿ ನಮ್ಮ ಸಂಗಟ ಅದು ಹೆಂಗ್ರಿ ಇದು ಹೆಂಗ್ರಿ ಮಾತಾಡಿದ್ರೆ ಎದಕ್ಕೆ ಬಂತು? ನೀವು ಕುಂತು ಒಂದ್ ಏನಾರ ಸ್ವಂತ ಕೈಲೇ ಬರೆದ್ರೆ, ಒಂದು ಸ್ವಂತ ಓದಿದ್ರೆ ಅಂತ ಮಾತುಗಳಿಂದ ಎದಕ್ಕೆ ಬರ್ತದೆ? ಅದು ಸ್ಮೃತಿ ಜ್ಞಾನ, ಅದೇನು ಉಪಯೋಗ ಆಗಂಗಿಲ್ಲ. ಕುಂತು ನೀವು ಅದರೊಳಗೆ ಪ್ರಾಕ್ಟೀಸ್ ಮಾಡ್ಬೇಕು. 100 ಬಾರ್ ಬಕ್ನ 1 ಬಾರ್ ಲಿಖನ ಅಂತ 100 ಸಾರಿ ಒದರೋದಕ್ಕಿಂತ 1 ಸಾರಿ ಕೂತು ಬರಿಬೇಕು. ಒಂದ್ ಅಕ್ಷರ ಬರೀಲಾರ್ದವ್ರು ಅದಿರಿದ್ರೆ ಅವೆಲ್ಲ ಎದಕ್ಕೂ ಬರಂಗಿಲ್ಲ. ನೀವು ಅದರೊಳಗೆ ಹೊಂದಿಕೆ ಮಾಡ್ಕೊಂಡು ಅಲ್ಲಿ ಏನ್ ಹೇಳ್ತಾರ ಕೇಳಿ ನೀವು ಅದರೊಳಗೆ ಇನ್ವಾಲ್ವ್ ಆಗ ತನಕ ನಿಮ್ಗೆ ಏನು ಅನುಭವ ಆಗಂಗಿಲ್ಲ. ಏನು ಹೇಳಕ್ಕೂ ಹೇಳಿದ್ರೂ ಉಪಯೋಗ ಇಲ್ಲ, ಕೇಳಿದ್ರೂ ಉಪಯೋಗ ಇಲ್ಲ. ಎಲ್ಲ ಎಂತದ ಅಂತಂದ್ರ ಎಲ್ಲೋ ನೋಡಿದ ಖರೆ ಹುಲಿ ಮಾತುಗಳವು ಅಷ್ಟೇ. ಲೈವ್ ಇಲ್ಲೇನ್ ಹೇಳ್ತೀವಿ, ನಮ್ಮ ನಾಲಿಗೆ ತುದಿಯಿಂದ ಬಂದದ್ದು ನಿಮ್ಮ ಅಳ್ಳನೆತ್ತಿಯ ಕೂದಲಿನ ತುದಿಯಿಂದ ಅದನ್ನ ಸರಿ ಮಾಡ್ಕೋಬೇಕು, ಅದನ್ನ ಫಾಲೋ ಮಾಡ್ಬೇಕು, ಹಂಗಿರ್ಬೇಕು. ಶಿರಸ ವಹಿಸಿ ಮಾಡ್ತೀವಿ ಅಂತಾರಲ್ಲ, ಅದು ಇರ್ಬೇಕು. ಅದು ಇದ್ದಾಗೆ ಬರ್ತದೆ. ಸರೆಂಡರ್ನೆಸ್, ಶರಣಾಗತಿ, ಅವ್ರ ಗಂಧನೇ ಗೊತ್ತಿಲ್ಲದವ್ರು ಅದಿರಿದ್ರಾಗ ಎಷ್ಟೋ ಮಂದಿ ಸುಮ್ಮ ಮಾತಾಡ್ತಿರಟೆ. ಚಿತ್ರದ ಹುಲಿ ನೋಡಿ, ಖರೆ ಹುಲಿ ನೋಡಿ, ಲೈವ್ ಇಲ್ಲಿ ಏನ್ ನಡೆದದ ಅದರೊಳಗೆ ನಿಮ್ದು ಏನು ಯೋಗದಾನ ಅದ ನೋಡ್ರಿ. ನೋಡಿ ಅದಕ್ಕೆ ತಕ್ಕಂತೆ ಕುಂತು ಬರೀರಿ, ಓದ್ರಿ, ವಿಚಾರ ಮಾಡ್ರಿ, ಚಿಂತನಕ್ಕೆ ತೊಡಗ್ರಿ. ಸುಮ್ಮನೆ ಹೇಳಂಗಿಲ್ಲ ನಾವು ನಿಮ್ಮ ಅನುಕೂಲ, ನಿಮಗೆ ಒಂದು ಅನುಕೂಲ ಆಗಲಿ, ನಿಮಗೆ ದಾರಿ ಸಿಗಲಿ ಅಂತ ಹೇಳ್ತಿರ್ತೀವಿ. ಅದಕ್ಕೆ ಅಬಾಧಿತ ಅರ್ಥ ಅದು. ನಿಮಗೆ ಏನಾರ ಆಗಿರ್ಬೋದು, ಮುಂಜಾನೆ ಕೇಳಿದ್ರೆ ಪಾಠದ್ದು ಮಧ್ಯಾಹ್ನ ರೆಕಾರ್ಡಿಂಗ್ ಕೇಳ್ತಾ ಇದ್ದೀರಿ ಅಂತ ತಿಳ್ಕೊಳ್ರಿ. ಅದು ಏನದದು? ಸ್ಮೃತಿ ಅದಲ್ಲ. ಆ ಸ್ಮೃತಿ ಜ್ಞಾನ ಏನದ? ಅದು ಬಾಧಿತ ಅರ್ಥವನ್ನ ವಿಷಯ ಮಾಡುವಂತದ್ದಾಗಿರುವುದರಿಂದ ಅಯಥಾರ್ಥವಿರುತ್ತದೆ. ಆದ್ದರಿಂದಲೇ ಅದು ಅವಿದ್ಯೆಯ ವೃತ್ತಿ ಇರುತ್ತದೆ ಹೊರತು ಅಂತಃಕರಣ ವೃತ್ತಿ ಅಲ್ಲ. ಅಲ್ಲಿ ಏನಾಗಿರ್ತದ, ನಿಮ್ಮದು ಅಂತಃಕರಣ ವೃತ್ತಿಲಿಂತ ಅಲ್ಲಿ ಕೆಲಸ ನಡೀತಿರಲ್ಲ, ಅವಿದ್ಯಾ ವೃತ್ತಿಲಿಂತ ನಡೆದಿರ್ತದೆ. ಮತ್ತು ಸಾಕ್ಷಿಯ ಆಶ್ರಿತವಿರುತ್ತದೆ. ಅದು ಸಾಕ್ಷಿಯ ಆಶ್ರಿತದಾಗಿರ್ತದೆ. ಅವಿದ್ಯಾ ವೃತ್ತಿ ಇರುತ್ತದೆ ಹೊರತು ಅಂತಃಕರಣ ವೃತ್ತಿ ಅಲ್ಲ. ಮತ್ತು ಸಾಕ್ಷಿಯ ಆಶ್ರಿತವಿರುತ್ತದೆ. ಹೊರತು ಪ್ರಮಾತ ಆಶ್ರಿತವಲ್ಲ.
ತಿಳಿತ್ರ? ಅದು ಪ್ರಮಾಣಜನ್ಯವಲ್ಲ. ಅದು ಯಾರು ವಿಡಿಯೋ ಚಾಲು ಇಟ್ಟಿರಲ್ಲ, ಬಂದ್ ಮಾಡ್ರಿ ಅದು. ವೀರಪ್ಪ ಕಲ್ಯಾಣ್ ಶೆಟ್ಟಿ ಅವರ ವಿಡಿಯೋ ಬಂದ್ ಮಾಡ್ರಿ. ಮತ್ ಓಪನ್ ಮಾಡೋದು ನೋಡ್ರಿ. ಬಂದಾಯ್ತು, ಮತ್ ಓಪನ್ ಮಾಡಿದ್ರಿ. ವಿಡಿಯೋ ಬಂದ್ ಮಾಡ್ರಿ. ವೀರಪ್ಪ ಕಲ್ಯಾಣ್ ಶೆಟ್ಟಿ. ಹಾ ಕರೆಕ್ಟ್. ಡೀಟೇಲ್ ಒಂದನೇ ಟಿಪ್ಪಣಿ ಸತ್ಯ ತಿಳಿತ್ರ? ಭ್ರಮಾರೂಪ ಅನುಭವದ ಸಂಸ್ಕಾರದಿಂದ ಜನಿಸಿದ ಯಾವ ಸ್ಮೃತಿ ಜ್ಞಾನ ಇರುವುದೋ ಅದು ಬಾಧಿತ ಅರ್ಥವನ್ನ ವಿಷಯ ಮಾಡುವಂತದ್ದಾಗಿರುವುದರಿಂದ ಅದು ಅಯಥಾರ್ಥವಿರುತ್ತದೆ. ಇದೇ ವೇದಾಂತ ಸಿದ್ಧಾಂತ. ಇದೇ ಹಿಡ್ಕೊಂಡೋರಿ, ಮತ್ತೆ ಗದ್ದಲಕ್ಕೆ ಬೀಳಬೇಡ್ರಿ. ಆದ್ದರಿಂದಲೇ ಅದು ಅವಿದ್ಯೆಯ ವೃತ್ತಿ ಇರುತ್ತದೆ ಹೊರತು ಅಂತಃಕರಣ ವೃತ್ತಿ ಅಲ್ಲ. ಮತ್ತು ಸಾಕ್ಷಿಯ ಆಶ್ರಿತವಿರುತ್ತದೆ ಹೊರತು ಪ್ರಮಾತ ಆಶ್ರಿತವಲ್ಲ. ಹಿಂಗಾಗಿ ಇದು ಪ್ರಮಾಣಜನ್ಯವಲ್ಲ. ಮೊದಲು ಹಿಂಗೆ ತಿಳ್ಕೊಂಡಿದ್ರೆ ಇಲ್ಲ, ಮೊದಲು ಹಿಂಗೆ ತಿಳ್ಕೊಂಡಿದ್ದೇವಲ್ರಿ. ನಡ್ಬರ್ಕ್ ಸುಮ್ಮನೆ ಎಲ್ಲೆಲ್ಲ ಕರ್ಕೊಂಡು ಹೋಗಿ ಮತ್ತೆ ಅಲ್ಲಿಗೆ ತಂದು ಹಚ್ಚಿದ್ರಲ್ಲ ಅಂತ ಅಂತಿರಿಲ್ಲ. ಅದೇ ಪ್ರಶ್ನೆ ಬಂತಿಲ್ಲ ಈಗ ನಿಮಗೆ. ಏನಾಗ್ತದ ಅಂತಂದ್ರೆ, ನೀವು ಬೇರೆ ಬೇರೆ ಶಾಸ್ತ್ರಗಳನ್ನು ಓದುವಾಗ ಆ ಸ್ಮೃತಿ ಜ್ಞಾನವನ್ನ ಪ್ರಮಾಜ್ಞಾನ ಅಂತ ಹೇಳುವಂತ ವಿಚಾರಗಳು ನಿಮಗ ಎಲ್ಲರೇ ಗೊತ್ತಾದು ಅಂತಂದ್ರ ಈ ರೀತಿನೂ ವಿಚಾರಗಳು ಇರ್ತಾವ ಅಂತ ಪರಿಚಯ ಮಾಡಿ ಕೊಡ್ಲಿಕ್ಕತ್ತಾರ. ಅರಣ್ಯದಿಂದ ಪಾರಾಗುವ ಸಮಯದಲ್ಲಿ ಇಂಥ ಪ್ರಾಣಿಗಳಿರ್ತಾವ, ಇಂಥ ಹುಲಿಗಳಿರ್ತಾವ, ಇಂಥದ್ರಿಂದ ರಕ್ಷಣೆ ನಿಮಗೆ ಮೊದಲೇ ಗೊತ್ತಿರಲಿ. ದಾರಿ ತಪ್ಪಬೇಡ್ರಿ. ನಿಮ್ಮ ದಾರಿ ಯಾವದದ, ಈ ದಾರಿ ಕರೆಕ್ಟಾಗಿ ಹಿಡ್ಕೊಂಡವ್ರೆ, ಉಳಿದದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ಅನ್ನೋದಕ್ಕೆ ಇದು ಗುರುಗಳು ಪರಿಚಯ ಮಾಡಿ ಕೊಡ್ಲಕತ್ತಾರ. ಎಲ್ಲರೂ ವೇದಾಂತ ಸಿದ್ಧಾಂತಿಗಳೇ, ಎಲ್ಲರೂ ವೇದಾಂತ ಸಿದ್ಧಾಂತಿಗಳು. ಶಂಕರ ಭಾಷ್ಯಕ್ಕೆ ಟೀಕೆ ಬರಿಬೇಕಂತೇಳಿ ವಿದ್ಯಾವಾಚಸ್ಪತಿ ಮಿಶ್ರ ಕುಂತು ಬರೆದ್ರು. ಒಂದಿನ ಹೋಗಿ 4 ಮಂದಿ ಕೂತು ತಮ್ಮ ವಿಷಯವನ್ನ ಚರ್ಚೆ ಮಾಡಿ ಇದು ಹೌದೋ ಅಲ್ಲೋ ಅಂತೇಳಿ ಏನು ಮಾಡ್ಲೇ ಇಲ್ಲ. ಕೂತು ಒಂದೇ ಕಡೆ ಕೂತು ಬರೆದ್ರು 4 ಮಂದಿ ಹೋಗಿ ತಮ್ಮದು ಮಾಡ್ಲಾರ್ದಕ್ಕೆ ಏನಾಯ್ತು, ಅವರು ವೇದಾಂತ ಸಿದ್ಧಾಂತನೇ ಕರೆ, ಅವ್ರದ್ದೆಲ್ಲ ಏನಾಗ್ತದ, ಈ ಮೇನ್ ಸ್ಟ್ರೀಮ್ ಅದಲ್ಲ, ಇಲ್ಲೇನ್ ಹೇಳ್ಕೊತ ಹೊಂಟಾರ ನೋಡ್ರಿ ಒಂದ್ ದಾರಿ, ಈ ದಾರಿ ಅವ್ರು ಏನ್ ಮಾಡ್ತಾರ, ಖಂಡಿಸ್ಬಿಡ್ತಾರ. ಈಗ ನಂದು ನಾನೇ ಒಂದ್ ಏನಾರ ಮಾಡ್ಕೊಂಡು ನನ್ನ ಮನಸ್ಸಿನಾಗಿಂದೆ ನಾ ಏನಾರ ಹೇಳ್ಕೊತ ಹೋಗಿ ಇದೇ ವೇದಾಂತ ಸಿದ್ಧಾಂತ ಅಂತ ಹೇಳಿದ್ರೆ ಇರ್ಬೋದು, ವೇದಾಂತ ಸಿದ್ಧಾಂತದ ಅಭಿಮಾನಿ ಇರ್ಬೋದು ಅನ್ನೋದು ಅದೇನಾಗ್ತದ, ಖಂಡನೆಗೆ ಒಳಗಾಗ್ಬಿಡ್ತದ. ಅದು ಏನ್ ಮಾಡ್ಬೇಕು, 4 ಮಂದಿಯಾಗಿ ತಂದು ಹೊರಗಲ್ಲಿಗೆ ಹಚ್ಬೇಕು. ಹೊರಗಚ್ಚಿ ಆ ವಿಚಾರವನ್ನ ಅದು ಎಷ್ಟರ ಮಟ್ಟಿಗೆ ಬೆಳಕು ಮಾಡ್ತದ, ಆ ವೇದಾಂತ ಸಿದ್ಧಾಂತಕ್ಕೆ ಅದು ಎಷ್ಟರ ಮಟ್ಟಿಗೆ ಸೂಟೇಬಲ್ ಅದ ಅನ್ನೋದು ತಿಳ್ಕೋಬೇಕು. ಹೌದಿಲ್ರಿ? ಅದಕ್ಕೆ ಮುಂದೇನು, ಯಾವುದು ಯಥಾರ್ಥ ಅನುಭವದ ಸಂಸ್ಕಾರದಿಂದ, ಎರಡನೇದ್ದು ಟಿಪ್ಪಣಿ, ಯಾವುದು ಯಥಾರ್ಥ ಅನುಭವದ ಸಂಸ್ಕಾರದಿಂದ ಜನಿಸಿದ, ಈಗ ಲೈವ್ ಪಾಠ ಹೇಳಕತ್ತೀವಿ ಕೇಳಕತ್ತೀವಿ, ಇದಕ್ಕೇನಂತಾರೆ ಯಥಾರ್ಥ ಅನುಭವದ ಸಂಸ್ಕಾರದಿಂದ ಜನಿಸಿದ ಸ್ಮೃತಿ ಜ್ಞಾನವಿರುತ್ತದೆಯೋ ಅದು ಏನದ ಅಬಾಧಿತ ಅರ್ಥವನ್ನ ವಿಷಯ ಮಾಡುವಂತದ್ದಾಗಿರುವುದರಿಂದ ಯಥಾರ್ಥ ಜ್ಞಾನವಿರುತ್ತದೆ. ಅದಕ್ಕೆ ವಿಷಯ ಮಾಡುವಂತದ್ದಾಗಿರುವುದರಿಂದ ಅದು ಯಥಾರ್ಥ ಜ್ಞಾನವಿರುತ್ತದೆ. ಆದ್ದರಿಂದಲೇ ಅದು ಅಂತಃಕರಣ ವೃತ್ತಿ ಇರುತ್ತದೆ. ಅದು ಅಂತಃಕರಣ ವೃತ್ತಿ. ಈಗ ನಿಮ್ಮದು ಅಂತಃಕರಣ ವೃತ್ತಿ ಕೆಲಸ ಮಾಡ್ಲಿಕ್ಕತ್ತದ. ಈಗ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಮತ್ತಿನ್ನೇನೇನದವ ಅವೆಲ್ಲ ಓಸು, ಇದ್ರಾಗ ಆಸಕ್ತಿ ಎಲ್ಲನೂ ಇಟ್ಕೊಂಡು ಕೂತಿರಿಲ್ಲ. ಈಗ ಇಂದ್ರಿಯಗಳು, ಪ್ರಾಣಗಳು ಎಲ್ಲನೂ ಇಟ್ಕೊಂಡು ಕೂತಿರಿ.
ಇಲ್ಲೇನಾರು ಹೆಚ್ಚು ಕಡಿಮೆ ಆದ್ರೆ ಪ್ರಾಣ ಓದಂಗೆ ಆಗ್ತಿರ್ತದ. ಅಷ್ಟೊಂದು ಆಸಕ್ತಿಲಿಂದ ಕೂತಿರ್ತೀರಿ. ಅದಕ್ಕೆ ಇದೇ ತರ ಪಂಚ ವಿಷಯಗಳಲ್ಲಿ ನೀವು ಗ್ರಹಣ ಮಾಡುವಾಗ ಅದರೊಳಗೆ ಎಲ್ಲನೂ ಇನ್ವಾಲ್ವ್ ಆಗಿರ್ತದೆ. ಅದೇನದ ಯಥಾರ್ಥ ಜ್ಞಾನ ಇರ್ತದೆ. ಅದು ಯಥಾರ್ಥ ಅನುಭವ ಸಂಸ್ಕಾರದಿಂದ ಜನಿಸಿದ ಯಾವುದು ಯಥಾರ್ಥ ಅನುಭವದ ಸಂಸ್ಕಾರದಿಂದ ಜನಿಸಿದ ಸ್ಮೃತಿ ಜ್ಞಾನವಿರುತ್ತದೆ. ಅದು ಅಬಾಧಿತ ಅರ್ಥವನ್ನ ವಿಷಯ ಮಾಡುವಂಥದ್ದಾಗಿರುವುದರಿಂದ ಯಥಾರ್ಥ ಜ್ಞಾನವಿರುತ್ತದೆ. ಆದ್ದರಿಂದಲೇ ಅದು ಅಂತಃಕರಣ ವೃತ್ತಿ ಇರುತ್ತದೆ. ಇದು ಏನ್ ಮಾಡಿದ್ರು, ಇಲ್ಲಿ ಯಾವ ಶಬ್ದ ಹಾಕ್ಯಾರ? ಸ್ಮೃತಿ ಜ್ಞಾನ ಅಂತ ಹಾಕ್ಯಾರ. ಮತ್ತ ಸಂಸ್ಕಾರದಿಂದ ಜನಿಸಿದ ಜ್ಞಾನವಿರುತ್ತದೆ, ಸ್ಮೃತಿ ಅಂತ ಹಾಕ್ಬಾರ್ದಲ್ಲಿ. ಇಲ್ಲಿ ಅದೇ ಇಲ್ಲಿ ಈ ಶಬ್ದ ಬಳಸಬಾರ್ದು. ಅದು ಪ್ರಿಂಟ್ ಮಾಡೋರು ತಪ್ಪು ಮಾಡ್ಯಾರಪ್ಪ. ಅದು ಅದೇ ಹೇಳಕತ್ತೀನಿ. ಯಾವುದು ಯಥಾರ್ಥ ಅನುಭವದ ಸಂಸ್ಕಾರದಿಂದ ಜನಿಸಿದ ಜ್ಞಾನವಿರುತ್ತದೆ. ಸ್ಮೃತಿ ಅಂತಿತ್ತಂತಂದ್ರ ಅದನ್ನ ಸೀಸ್ ಪೆನ್ಸಿಲ್ಲೇ ರೌಂಡ್ ಮಾಡ್ರಿ. ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಪೆನ್ಲೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದಾಗ್ತದೆ. ಜ್ಞಾನವಿರುತ್ತದೆಯೋ ಅದು ಅಬಾಧಿತ ಅರ್ಥವನ್ನ ವಿಷಯ ಮಾಡುವಂತದ್ದಾಗಿರುತ್ತದೆ. ಅದಕ್ಕೇನಾಯ್ತದ? ಯಥಾರ್ಥ ಜ್ಞಾನವಿರುತ್ತದೆ. ಆದ್ದರಿಂದಲೇ ಅದು ಅಂತಃಕರಣ ವೃತ್ತಿ ಇರುತ್ತದೆ, ಅವಿದ್ಯೆಯ ವೃತ್ತಿ ಅಲ್ಲ. ಅದು ಪ್ರಮಾತ ಆಶ್ರಿತವಿರುತ್ತದೆ, ಸಾಕ್ಷಿಯ ಆಶ್ರಿತವಲ್ಲ. ಪ್ರಮಾಣಜನ್ಯವಿದೆ ಅಂತೇಳಿದು ಸ್ಮೃತಿ ಅನ್ನೋದು ರೌಂಡ್ ಮಾಡ್ಲಿಕ್ಕೆ ಯೋಗ್ಯ ಅದ ಇಲ್ರಿ ಮಾತಾಡ್ರು? ಈ ವಿಷಯ ಸ್ಮೃತಿ ಅನ್ನೋದಿಲ್ಲ ರೌಂಡ್ ಮಾಡ್ಬೇಕಿಲ್ಲ. ಅಲ್ಲಿ ಪ್ರಿಂಟ್ ಆಗಿತ್ತಂದ್ರೆ ತೆಗಿಬೇಕದು. ಅಂದ್ರೆ ಸುಮ್ಮನೆ ಪೆನ್ಸಿಲ್ಲೇ ರೌಂಡ್ ಮಾಡಿ. ಬುಕ್ ಎಲ್ಲ ಖರಾಬ್ ಆಗ್ತದ, ಏನೇನಾರ ಪೆನ್ಲೆ ಬರ್ಕೋತಾವ. ಎರಡೂ ಪ್ರಮಾಣಗಳು ಇನ್ನೊಂದ್ಸಾರಿ ಓದ್ತೀನಿ. ಒಂದು ಟಿಪ್ಪಣಿ: ಭ್ರಮಾರೂಪ ಅನುಭವದ ಸಂಸ್ಕಾರದಿಂದ ಜನಿಸಿದ ಯಾವ ಸ್ಮೃತಿ ಇರುವುದೋ ಅದು ಬಾಧಿತ ಅಬಾಧಿತ ಅಲ್ಲ, ಅದು ಬಾಧಿತ ಅರ್ಥವನ್ನು ವಿಷಯ ಮಾಡುವಂತದ್ದಾಗಿರುವುದರಿಂದ ಅಯಥಾರ್ಥವಿರುತ್ತದೆ. ಆದ್ದರಿಂದಲೇ ಅದು ಅವಿದ್ಯೆಯ ವೃತ್ತಿ ಇರುತ್ತದೆಯೇ ಹೊರತು ಅಂತಃಕರಣ ವೃತ್ತಿ ಅಲ್ಲ. ಮತ್ತು ಸಾಕ್ಷಿಯ ಆಶ್ರಿತವಿರುತ್ತದೆ ಹೊರತು ಪ್ರಮಾತ ಆಶ್ರಿತ ಅಲ್ಲ. ಇದು ಪ್ರಮಾಣಜನ್ಯವಲ್ಲ. ಈ 6 ಪ್ರಮಾಣಗಳಲ್ಲಿ ಯಾವ ಪ್ರಮಾಣದಿಂದಲೂ ಇದು ಜನ್ಯವಾಗಿರುವುದಿಲ್ಲ. ಇದು ಸಾಕ್ಷಿಯ ಆಶ್ರಿತದಲ್ಲಿ ಇದ್ದು ಏನ್ ಮಾಡ್ತದೆ? ಸ್ಮೃತಿ ಜನ್ಯ. ಹಿಂದೆ ಏನೋ ನೆನಪದ ಅದು ಬರ್ಲಕ್ಕತ್ತದ ಅಷ್ಟೇ. ಎರಡನೇ ಟಿಪ್ಪಣಿ ಏನದ? ಯಾವುದು ಯಥಾರ್ಥ ಅನುಭವದ ಸಂಸ್ಕಾರದಿಂದ ಜನಿಸಿದ ಜ್ಞಾನವಿರುತ್ತದೆಯೋ ಅದು ಅಬಾಧಿತ ಅರ್ಥವನ್ನ ವಿಷಯ ಮಾಡುತ್ತದೆ. ಇಲ್ಲಿ ಮಾಡಿದ ಅರ್ಥ ಏನದು? ಇದು ಅಬಾಧಿತವಾಗಿರುತ್ತದೆ. ಯಥಾರ್ಥ ಜ್ಞಾನವಿರುತ್ತದೆ, ಆದ್ದರಿಂದಲೇ ಅದು ಅಂತಃಕರಣ ವೃತ್ತಿ ಇರುತ್ತದೆ, ಅವಿದ್ಯೆಯ ವೃತ್ತಿ ಅಲ್ಲ. ಮತ್ತು ಪ್ರಮಾತ ಆಶ್ರಿತವಿರುತ್ತದೆ. ಪ್ರಮಾತ ಅಂದ್ರೆ ಆಭಾಸ, ಜೀವ. ಸಾಕ್ಷಿಯ ಆಶ್ರಿತವಲ್ಲ, ಪ್ರಮಾಣಜನ್ಯವಿದೆ. ಪ್ರಮಾಣಜನ್ಯವಲ್ಲ, ಅದು ಮೊದಲಿಂದು ಪ್ರಮಾಣಜನ್ಯ ಅಲ್ಲ. ಅದಕ್ಕೆ ಏನು ನಿರ್ಣಯ ಮಾಡ್ಬೇಕಂತ ಹೇಳಿದ್ರು? ನಿರ್ಣಯ ಏನಪ್ಪಾ ಅಂತಂದ್ರೆ, ಸ್ಮೃತಿ ಜ್ಞಾನದಲ್ಲಿ ಪೂರ್ವದ ಆಚಾರ್ಯರು ಏನ್ ಮಾಡ್ಯಾರ? ಪ್ರಮಾ ವ್ಯವಹಾರ ಮಾಡಿರುವುದಿಲ್ಲ. ಸ್ಮೃತಿ ಜ್ಞಾನದ ಪೂರ್ವದ ಆಚಾರ್ಯರು ಪ್ರಮಾ ಜ್ಞಾನ ಮಾಡಿರುವುದಿಲ್ಲ. ಪೂರ್ವದ ಆಚಾರ್ಯರಂದ್ರೆ ಶಂಕರಾಚಾರ್ಯರು. ಆ ಪ್ರಮಾ ವ್ಯವಹಾರ ಇಲ್ಲ ಅಲ್ಲಿ ಸ್ಮೃತಿ ಜ್ಞಾನದಾಗ. ಅಲ್ಲಿ ಅದರ ವ್ಯವಹಾರ ಅದ ಭ್ರಮ ವ್ಯವಹಾರದ. ಆದ್ದರಿಂದ ಎರಡೂ ಪ್ರಕಾರದಿಂದಲೂ ಸ್ಮೃತಿ ಅಪ್ರಮ ಇರುತ್ತದೆ. ಅಲ್ಲಿ ಏನದ ಅಂತಂದ್ರೆ ಅದು ಯಥಾರ್ಥ ಇರ್ಬೋದು, ಅಯಥಾರ್ಥ ಇರ್ಬೋದು. ಎರಡೂದರಲ್ಲಿ ಏನದ? ಸ್ಮೃತಿ ಅಪ್ರಮಾನೇ ಅದ. ಅಪ್ರಮ ಅಂತಂದ್ರೆ ಭ್ರಮನೇ ಅದ.
ಯಥಾರ್ಥ ಯಥಾರ್ಥ ಎರಡು. ಯಥಾರ್ಥವಾಗಿರ್ಬೋದು, ಅಯಥಾರ್ಥವಾಗಿರ್ಬೋದು. ಅದು ಕರೆ ಹುಲಿನೇ ನೋಡಿರ್ಬೋದು, ಚಿತ್ರದ ಹುಲಿನೇ ನೋಡಿರ್ಬೋದು. ಎರಡು ಏನದವ? ಸ್ಮೃತಿ ಅಪ್ರಮಾಣೇ ಅದಾವ, ಅಂದ್ರೆ ಭ್ರಮಾನೇ ಅದಾವ. ಹೌದಲ್ರಿ? ಹಿಂದೆ ನೋಡಿದ್ದದು. ಭ್ರಮ. ಮತ ಪ್ರಮಾಣಜನ್ಯ ಅಲ್ಲದೇನದ ಭ್ರಮ. ಪ್ರಮಾಣಜನ್ಯ ಇದ್ದಿದ್ದೇ ಪ್ರಮಾಜ್ಞಾನ. ಪ್ರಮಾಣಜನ್ಯ ಅಲ್ಲದೇನದ ಸ್ಮೃತಿ ಜ್ಞಾನ, ಭ್ರಾಂತಿ ಜ್ಞಾನ, ಭ್ರಮಾಜ್ಞಾನ, ಸಂಶಯ ಜ್ಞಾನ, ಮತ್ತೆ ಮತಿಜ್ಞಾನ ಅಂತ ಬರ್ತದೆ. ನಿಮ್ಮ ಬುದ್ಧಿ ನಿಂತು ನೀವೇ ಏನಾದ್ರು ತಲೆ ಓಡಿಸಿ ಹೇಳಿದ್ದು. ಅವೆಲ್ಲ ಏನದವ? ಭ್ರಮನೇ ಅದಾವ. ಅವುಗಳಲ್ಲಿ ಅಯಥಾರ್ಥ ಸ್ಮೃತಿಯು ಯಥಾರ್ಥ ಸ್ಮೃತಿ, ಅಯಥಾರ್ಥ ಸ್ಮೃತಿ ಅಪ್ರಮ ಇರುತ್ತದೆ. ಮತ್ತು ಯಥಾರ್ಥ ಏನದಲ್ಲ ಸ್ಮೃತಿಯು ಯಥಾರ್ಥ ಅಪ್ರಮ ಇರುತ್ತದೆ. ಅಪ್ಪೋ ಹೆಂಗ ಹೇಳಿದ್ ನೋಡಿದ್ರು. ಯಥಾರ್ಥ ಸ್ಮೃತಿ ಯಥಾರ್ಥ ಅಪ್ರಮನೇ, ಅಯಥಾರ್ಥ ಸ್ಮೃತಿ ಅಯಥಾರ್ಥ ಅಪ್ರಮ. ಹೆಂಗದ ನೋಡ್ರಿ ಇದು ಮಾತು. ಎರಡು ಅಪ್ರಮಾಣೇ. ಶಬ್ದಜಾಲ ನೋಡ್ರಿ, ಶಬ್ದಜಾಲಂ ಘೋರ ಅರಣ್ಯ ಅಂತಾರಲ್ಲ, ಹಂಗಿಲ್ಲೇನದ ನಿಮ್ಗ ಸ್ಮೃತಿ ಜ್ಞಾನ ಏನದಲ್ಲ, ಚಿತ್ರದ ಹುಲಿ ನೋಡಿರಿ ಅಂತ ತಿಳ್ಕೊಳ್ರಿ. ಅದೇನದ ಅಯಥಾರ್ಥದ. ಅದಕ್ಕೇನಂತಾರ? ಅಯಥಾರ್ಥ ಅಪ್ರಮ ಜ್ಞಾನ ಅಂತ. ಹೌದಾ? ಮತ್ತೆ ಕರೆನೆ ಹುಲಿ ನೋಡಿದ್ರಿ ಅಂತಂದ್ರ ಅದೇನು ಯಥಾರ್ಥ? ಈ ಸದ್ಯ ಎದುರು ಬಂದು ಕೂತದೆ ಹುಲಿ? ಇಲ್ಲ, ಅದು ಹಿಂದೆ ಎಲ್ಲೋ ನೋಡಿದ್ದು. ಅದನ್ನೂ ಏನದ ಅಯಥಾರ್ಥ ಸ್ಮೃತಿ ಏನದಲ್ಲ ಅದು ಅದು ನಿಮಗೆ ಕರೆ ಹುಲಿನೇ ನೋಡಿದ್ರಿ ಅಂತಂದ್ರೆ ಅದು ಯಥಾರ್ಥ ಸ್ಮೃತಿಯ ಯಥಾರ್ಥ ಅಪ್ರಮ. ಅಯಥಾರ್ಥ ಸ್ಮೃತಿಯ ಅಯಥಾರ್ಥ ಅಪ್ರಮ, ಯಥಾರ್ಥ ಸ್ಮೃತಿಯ ಯಥಾರ್ಥ ಅಪ್ರಮ. ಎರಡು ಅಪ್ರಮನೇ. ಶಬ್ದ ನೋಡ್ರಿ ಹೆಂಗ್ ಜಮಾಚಾರ. ಅಪ್ರಮಾಣೆ. ಎರಡು ಅಪ್ರಮಾಣೆ ಅದಾವ. ಅದಕ್ಕ ಪೂರ್ವದ ಆಚಾರ್ಯರು ಇದಕ್ಕೆ ಹೆಂಗ್ ಹೇಳ್ಯಾರಪ್ಪ ಅಂದ್ರ, ಅದು ನೀವು ಕರೆ ಹುಲಿ ನೋಡಿದ್ರಿ ಅಂತಂದ್ರ ಅದು ಯಥಾರ್ಥ ಅಪ್ರಮ. ಲೈವ್ ಇಲ್ಲದು, ಹಿಂದೆ ನೋಡಿದ್ದು. ಮತ್ತ ನೀವು ಚಿತ್ರದ ಹುಲಿ ನೋಡಿದ್ರಿ ಅಂದ್ರೆ ಅಯಥಾರ್ಥ ಅಪ್ರಮ. ಯಥಾರ್ಥ ಅಪ್ರಮ, ಅಯಥಾರ್ಥ ಅಪ್ರಮ. ಚಂದದೇನ್ರಿ ಇದು? ಇಷ್ಟು ಭೇದವಿರುತ್ತದೆ. ಎರಡು ಅಪ್ರಮನೇ. ಜಾಡಿಸಿ ಒಗದ್ಬಿಟ್ರು. ಯಥಾರ್ಥ ಅಪ್ರಮ, ಅಯಥಾರ್ಥ ಅಪ್ರಮ. ಯಥಾರ್ಥ ಅಪ್ರಮ, ಅಯಥಾರ್ಥ ಅಪ್ರಮ. ನೀವು ಕರೆ ಹುಲಿ ನೋಡಿದ್ರು ಅಷ್ಟೇ, ಚಿತ್ರದ ಹುಲಿ ನೋಡಿದ್ರು ಅಷ್ಟೇ. ಅದು ಈ ಸದ್ಯ ನಿಮ್ಮ ಎದುರಿಗೆ ಇಲ್ಲ ಅಂತಂದ್ಮೇಲೆ ಅದು ಸ್ಮೃತಿ ಜ್ಞಾನ. ಆ ಸ್ಮೃತಿ ಜ್ಞಾನದಲ್ಲಿ ಕರೆ ಹುಲಿ ನೋಡಿದ್ದು ಯಥಾರ್ಥ ಅಪ್ರಮ. ಮತ್ತೆ ಇಲ್ಲಿ ನೀವು ಚಿತ್ರದೊಳಗಿನ ಹುಲಿ ನೋಡಿದ್ದು ಅಯಥಾರ್ಥ ಅಪ್ರಮ ಅಂತೇಳಿ ಹಿಂಗದ ಇದು. ನೀವು ಕರೆ ಹುಲಿ ನೋಡಿದ್ದು ಮಾತ್ರ ಪ್ರಮಾಜ್ಞಾನ, ಉಳಿದದ್ದೆಲ್ಲ ಅಪ್ರಮಾಜ್ಞಾನ. ಅದು ಯಥಾರ್ಥ ಇರ್ಬೋದು, ಅಯಥಾರ್ಥ ಇರ್ಬೋದು. ನಿಶ್ಚಯ ಚಂದದ ತಿಳಿತ್ರ ಇಲ್ಲ? ಹೋಯ್ತಿಲ್ಲ ಒಳಗ? ಏನ್ ಡೌಟ್ ಅದ? ಸ್ಮೃತಿ ಜ್ಞಾನದಲ್ಲಿ ಪೂರ್ವದ ಆಚಾರ್ಯರು ಪ್ರಮಾ ವ್ಯವಹಾರ ಮಾಡಿರುವುದಿಲ್ಲ. ಸ್ಮೃತಿ ಜ್ಞಾನದ ಬಗ್ಗೆನೇ ಸ್ಪಷ್ಟವಾಗಿ ಪೂರ್ತಿ ಚಿಂತನ ಮಾಡಿ ಕೊಟ್ಬಿಟ್ಟಾರೆ. ಈಗ ಅದರೊಳಗೆ ಪ್ರಮಾದ ವ್ಯವಹಾರ ಇಲ್ಲ, ಏನಿದ್ದೆಲ್ಲ ಭ್ರಮಾದ ವ್ಯವಹಾರ. ಆದ್ದರಿಂದ ಎರಡೂ ಪ್ರಕಾರದಿಂದಲೂ, ಅಂದ್ರೆ ಯಥಾರ್ಥದಿಂದಲೂ ಅಯಥಾರ್ಥದಿಂದಲೂ ಏನದ ಸ್ಮೃತಿ ಜ್ಞಾನ ಅಪ್ರಮಾಣೇ ಇರುತ್ತದೆ, ಭ್ರಮಾನೇ ಇರುತ್ತದೆ. ಅವುಗಳಲ್ಲಿ ಅಯಥಾರ್ಥ ಸ್ಮೃತಿ ಏನಿರ್ತದೆ ಅಯಥಾರ್ಥ ಅಪ್ರಮ ಎನ್ನಿಸಿಕೊಳ್ಳುತ್ತದೆ. ಮತ್ತು ಯಥಾರ್ಥ ಸ್ಮೃತಿಯು ಯಥಾರ್ಥ ಅಪ್ರಮ ಎನ್ನಿಸಿಕೊಳ್ಳುತ್ತದೆ. ಇಷ್ಟು ಭೇದವಿರುತ್ತದೆ.
ಅದಕ್ಕೆ ಸ್ಮೃತಿ ಬಗ್ಗೆ ಕಂಪ್ಲೀಟ್ ಬಿಚ್ಚಿಟ್ಟಾರ. ಸ್ಮೃತಿ ಜ್ಞಾನ ಹೆಂಗಿರ್ತದಂತೇಳಿ ಲೈವ್ ಪ್ರತ್ಯಕ್ಷ ಪ್ರಮಾಣ ಲೈವ್ ಇರಬೇಕು. ಲೈವ್ ಕಣ್ಣಿಗೆ ನಿಮಗೆ ಕಂಡದ್ದು, ಕಿವಿಗೆ ಕೇಳಿದ್ದು, ಶಬ್ದಕ್ಕ ಇವೇನು ಶಬ್ದ ಸ್ಪರ್ಶ ಇವು ಏನದವ ಇವು ಅಸ್ಪಷ್ಟವಾಗಿರುವಾಗ ನಿಮಗೆ ಕೇಳಿಸ್ಲಕತ್ತದ, ಎದರ್ದು ಅಂತ ಗೊತ್ತಿಲ್ಲ ಅಷ್ಟೇ. ಕೇಳಿಸ್ಲಕತ್ತದ, ಕಣ್ಣಿಗೆ ಏನೋ ಕಾಣಿಸ್ಲಿಕ್ಕತ್ತದ, ಏನಂತ ಗೊತ್ತಿಲ್ಲ. ಆ ಏನಂತ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಏನ್ ಮಾಡಬೇಕು? ಅನುಮಾನ ಪ್ರಮಾಣದಿಂದ ಅದನ್ನ ಡಿಸೈಡ್ ಮಾಡಬೇಕು. ಅದಕ್ಕೆಲ್ಲ ಏನ್ ಬೇಕಪ್ಪ ಅಂದ್ರೆ ಅಂತಃಕರಣ ವೃತ್ತಿಲಿಂತಲೇ ಅನುಮಾನ ಪ್ರಮಾಣ, ಅವಿದ್ಯಾ ವೃತ್ತಿಲಿಂತ ಅಲ್ಲ. ಜ್ಞಾನ ಎಂಬ ಅರಿವಿನಲ್ಲಿ ಇದ್ದು ಅದನ್ನ ನಾವು ಏನ್ ಮಾಡಬೇಕು? ಅನುಮಾನ ಪ್ರಮಾಣಕ್ಕೆ ತಗೊಂಡೋಗ್ಬೇಕು. ಅವಿದ್ಯಾ ವೃತ್ತಿಯಿಂದ ಅಂದ್ರೆ ಜ್ಞಾನ ಇಲ್ಲದೆ, ಅರಿವಿಲ್ಲದೆ ಏನಾರ ಡಿಸೈಡ್ ಮಾಡಬಾರ್ದು, ಅರಿವಿನಿಂದ ಡಿಸೈಡ್ ಮಾಡಬೇಕು. ದೂರದಲ್ಲಿ ಒಂದು ವ್ಯಕ್ತಿ ಕಾಣ್ತಾ ಇದ್ದಾನೆ, ಅಲ್ಲಿ ಒಬ್ಬ ಯಾರೋ ಬರ್ಲಕತ್ತಾನ ಅನಿಸ್ತದ. ಅದು ಗಂಡು ಹೆಣ್ಣು ಗೊತ್ತಿಲ್ಲ, ಬರ್ಲಕತ್ತಾರೋ ಹೋಗ್ಲಕತ್ತಾರೋ ಗೊತ್ತಿಲ್ಲ. ಅದಕ್ಕ ಅದರ ಬಗ್ಗೆ ನಿಮಗೆ ಏನು ನಿರ್ಧಾರ ತಗೋತೀರಿ ಅಂತಂದ್ರೆ, ನೀವು ಅದರಿಂದ ಅಂತಃಕರಣ ವೃತ್ತಿಲಿಂತ ಆಲೋಚನೆ ಮಾಡಿ ಅದರ ಬಗ್ಗೆ ನಿರ್ಣಯ ತಗೋಬೇಕು. ಅದನ್ನ ಬಿಟ್ಟು ಅವಿದ್ಯಾ ವೃತ್ತಿಲಿಂತ ಅದರ ಬಗ್ಗೆ ಏನಾದರೂ ನಿರ್ಣಯ ತಗೋಬಾರ್ದು. ಅವಿದ್ಯಾ ವೃತ್ತಿಲಿಂತ ಏನಿರ್ತದಲ್ಲಿ ಅನುಕೂಲ, ಪ್ರತಿಕೂಲ, ರಾಗ, ದ್ವೇಷ, ಪಾಪ, ಪುಣ್ಯ, ಸುಖ, ದುಃಖ ಇವು ಎಲ್ಲ ಬಿಟ್ಟು ಅಲ್ಲಿ ನೀವು ನಿರ್ಧಾರ ತಗೋಬೇಕಾಗ್ತದೆ. ಇದು ಯಾರು, ಏನು, ಎಂತು ಅಂತೇಳಿ. ಯಾರು ಬೇಕಾದವ್ರು ಇರಲಿ, ಬಂದ್ರೆ ಬರ್ಲಿ, ಹೋದ್ರೆ ಹೋಗ್ಲಿ, ಏನಾಗೋದದ, ಏನು ಹೋಗುದದ, ಹಂಗೆ ನಮ್ಮ ನಿರ್ಣಯಗಳಿರ್ಬೇಕು. ಯಾಕೆ ಬಂದನಪ್ಪ, ಯಾರು ಬಂದ್ರಪ್ಪ, ಅಥವಾ ಬಂದ್ರು ಬಿಡಪ್ಪ, ಭಾರಿ ಅನುಕೂಲ ಆಯ್ತಪ್ಪ, ಇವೆಲ್ಲ ಓಸು ಏನದವ ಅವಿದ್ಯಾ ವೃತ್ತಿ. ಅಂತಃಕರಣ ವೃತ್ತಿ ಅಲ್ಲ. ಅಂತಃಕರಣ ವೃತ್ತಿಯಿಂದ ನೀವು ಪ್ರಮಾಜ್ಞಾನದಿಂದ ಏನು ಜ್ಞಾನ ಮಾಡ್ಕೊತಿರ್ತೀರಿ ಅದರಿಂದ ನೀವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರ್ತದೆ ಹೊರತು ಅಲ್ಲಿ ರಾಗದ್ವೇಷಗಳಿತ್ತು, ಅನುಕೂಲ ಪ್ರತಿಕೂಲಗಳಿತ್ತು, ಸುಖ ದುಃಖ ಇತ್ತು, ಅವೆಲ್ಲ ಇದ್ದು ಅಂತಂದ್ರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗಂಗಿಲ್ಲ. ಅವಿದ್ಯೆ ಅದೇ ಅಲ್ಲ ಮಾಡೋದೆಲ್ಲ ಗದ್ದಲ. ಬರಲಿ, ಬರದೇ ಇರಲಿ, ಯಾರೇ ಇರಲಿ, ಎಂತೇ ಇರಲಿ, ವೈರಿನೇ ಇರಲಿ, ಮಿತ್ರನೇ ಇರಲಿ, ಏನದ ನಾವು ಎಲ್ಲ ಕಡೆ ಬ್ರಹ್ಮನನ್ನ ನೋಡಿಕೊಂಡು ಆ ಬ್ರಹ್ಮ ಸ್ವರೂಪರಾಗಿ ನಾವು ಮೋಕ್ಷದಾಗ ಇರಬೇಕೆ ಹೊರತು ಯಾವುದರ ಬಗ್ಗೆ ರಾಗದ್ವೇಷಗಳ ತಾಳೋದು, ಇವೆಲ್ಲ ಏನದ ಪಾಪ ಪುಣ್ಯಗಳ ಮಾಡೋದು, ಈ ಅವಿದ್ಯಾ ವೃತ್ತಿ ಕೆಲಸ ಮಾಡ್ಲಿಕ್ಕೆ ಹೋಗಬಾರ್ದು. ಹಿಂಗಾಗಿ ಇದು ಸ್ಮೃತಿ ಜ್ಞಾನದ ಬಗ್ಗೆ ಬಿಚ್ಚಿ ಹೇಳ್ಯಾರ. ಇನ್ನ ಸ್ವಲ್ಪ ಇಲ್ಲಿ ತನ ಏನ್ ಕೇಳಿರ್ತೀವಿ ಅದರ ಬಗ್ಗೆ ಏನ್ ಮಾಡಬೇಕು? ಸಿಂಹಾವಲೋಕನ, ನಾಳೆ ಸಿಂಹಾವಲೋಕನ ಮಾಡಿ ಮತ್ತೆ ಸ್ಮೃತಿ ಜ್ಞಾನದ ಲಕ್ಷಣ ಇನ್ನೊಂದು ಸಾರಿ ಗಟ್ಟಿ ಮಾಡಿಕೊಂಡು ಆಮೇಲೆ ಏನ್ ಮಾಡಬೇಕು? ಮುಂದಿನ ಕೆಲಸಕ್ಕೆ ಹೋಗ್ಬೇಕು. ಅದು ಏನ್ ಮಾಡ್ಬೇಕನ್ನೋದು ಮತ್ತೆ ನಾಳೆ ಹೇಳೋಣ. ಸಮಯ ಆಯ್ತು. ಎಷ್ಟಾಯ್ತು ಟೈಮು? 6:47 ಆಗ್ಯದ. ಮೈಸೂರು ಪೂಜ್ಯರ ಲಿಂಕಿಗೆ ಹೋಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿ.